ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ನಾವು ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಇದು KRTET ಅಷ್ಟೇ ಅಲ್ಲದೆ CTET, GPSTR, ಗ್ರೂಪ್ ಸಿ ಹೀಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಕಾನ್ಸೆಪ್ಟ್ ಇದಾಗಿದೆ. ಇವತ್ತಿನ ಈ ತರಗತಿಯಲ್ಲಿ ನಾವು ಇನ್ ಅ ಸೆಕೆಂಡಲ್ಲಿ ಹೇಗೆ ನಾವು ಆನ್ಸರನ್ನು ಚೂಸ್ ಮಾಡಬೇಕು, ಆ್ಯಕ್ಟಿವ್ ಇದ್ದಿದ್ದನ್ನು ಪ್ಯಾಸಿವ್ ಆಗಿ, ಪ್ಯಾಸಿವ್ ಇದ್ದಿದ್ದನ್ನು ಆ್ಯಕ್ಟಿವ್ ಆಗಿ ಹೇಗೆ ನಾವು ಆಪ್ಷನ್ಸ್ನಲ್ಲಿ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಸೊ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡಲ್ಲದೆ ಕೊನೆವರೆಗೂ ನೋಡಿ. ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್. ಆ್ಯಕ್ಟಿವ್ ವಾಯ್ಸ್ ಅಂದರೆ ಏನು? ಕರ್ತರಿ ಪ್ರಯೋಗ. ಪ್ಯಾಸಿವ್ ವಾಯ್ಸ್ ಅಂದರೆ ಕರ್ಮಣಿ ಪ್ರಯೋಗ. ಟೆಲ್ಸ್ ಅಸ್ ವಾಟ್ ಅ ಪರ್ಸನ್ ಆರ್ ಥಿಂಗ್ ಡಸ್ ಅಂದರೆ ಒಂದು ವ್ಯಕ್ತಿ ಅಥವಾ ವಸ್ತು ಏನು ಮಾಡ್ತಾ ಇದೆ ಅಂತ ನಮಗೆ ಈ ಆ್ಯಕ್ಟಿವ್ ವಾಯ್ಸಲ್ಲಿ ಹೇಳುತ್ತೆ. ಪ್ಯಾಸಿವ್ ವಾಯ್ಸಲ್ಲಿ ಟೆಲ್ಸ್ ಅಸ್ ವಾಟ್ ಈಸ್ ಡನ್ ಟು ಸಮ್ ಒನ್ ಆರ್ ಸಮಥಿಂಗ್. ಒಬ್ಬರು ಏನು ಮಾಡ್ತಾ ಇದ್ದಾರೆ, ಏನು ಮಾಡಲ್ಪಡ್ತಾ ಇದೆ ಅನ್ನೋದನ್ನು ನಮಗೆ ಪ್ಯಾಸಿವ್ ವಾಯ್ಸಲ್ಲಿ ಹೇಳುತ್ತೆ. ಈ ಆ್ಯಕ್ಟಿವ್ ವಾಯ್ಸ್ನಲ್ಲಿ ದ ಸಬ್ಜೆಕ್ಟ್ ಪರ್ಫಾರ್ಮ್ಸ್ ದ ಆ್ಯಕ್ಷನ್ ಆನ್ ದ ಆಬ್ಜೆಕ್ಟ್. ಸಬ್ಜೆಕ್ಟ್ ಏನೊಂದು ಪರ್ಫಾರ್ಮ್ ಮಾಡ್ತಾ ಇದೆ, ಏನು ಆ್ಯಕ್ಷನ್ ಮಾಡ್ತಾ ಇದೆ, ಯಾವ ಕ್ರಿಯೆಯನ್ನು ಮಾಡ್ತಾ ಇದೆ ಆಬ್ಜೆಕ್ಟ್ ಮೇಲೆ, ಕರ್ಮದ ಮೇಲೆ ಏನು ಒಂದು ಕ್ರಿಯೆಯನ್ನು ಪ್ರಯೋಗ ಮಾಡ್ತಾ ಇದೆ ಅನ್ನೋದನ್ನು ಈ ಆ್ಯಕ್ಟಿವ್ ವಾಯ್ಸ್ ತಿಳಿಸ್ಕೊಡುತ್ತೆ. ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಏನು ಪ್ಯಾಸಿವ್ ಆಗಿರುತ್ತೆ, ನಂದೇನು ಇಲ್ಲ ಅನ್ನೋ ಥರ ಸುಮ್ಮನೆ ಕೂತಿರುತ್ತೆ. ಇಲ್ಲಿ ಅದಕ್ಕೆ ಇಂಪಾರ್ಟೆನ್ಸನ್ನು ಕೊಟ್ಟಿರಲ್ಲ. ದ ಸಬ್ಜೆಕ್ಟ್ ಈಸ್ ಬೀಯಿಂಗ್ ಆ್ಯಕ್ಟೆಡ್ ಅಪಾನ್, ಅದೇ ಅಲ್ಲಿ ಆ್ಯಕ್ಟ್ ಆಗ್ತಾ ಇರುತ್ತೆ. ಈಗ ನಾವು ಲೆಕ್ಚರಲ್ ಮೆಥಡಲ್ಲಿ ನೋಡಿರ್ಬೋದು, ಶಿಕ್ಷಕರು ಲೆಕ್ಚರ್ ಮಾಡ್ತಾ ಹೋಗ್ತಿರ್ತಾರೆ, ಮಕ್ಕಳೇನು ಪ್ಯಾಸಿವ್ ಆಗಿ ಕೇಳ್ತಾ ಸುಮ್ಮನೆ ಒಂದು ಸೈಡ್ ಕೂತಿರ್ತಾರೆ. ಹಾಗೆ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಕೂಡ ಸುಮ್ಮನೆ ಕೂತಿರುತ್ತೆ, ಇಲ್ಲಿ ಆಬ್ಜೆಕ್ಟ್ ಪರ್ಫಾರ್ಮ್ ಮಾಡುತ್ತೆ. ಒಂದು ಸೆಂಟೆನ್ಸ್ ಕ್ರಿಯೇಟ್ ಆಗಬೇಕು ಅಂತಂದರೆ ಅದರ ಸ್ಟ್ರಕ್ಚರ್ ಏನಿರುತ್ತೆ, ಮೊದಲು ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ವರ್ಬ್ ಬರುತ್ತೆ, ಆಮೇಲೆ ಆಬ್ಜೆಕ್ಟ್ ಬರುತ್ತೆ. ಈಗ ಒಂದು ಎಕ್ಸಾಂಪಲ್ ನೋಡಿ, ಅನ್ನ ಪೇಂಟೆಡ್ ದ ಹೌಸ್. ಅನ್ನ ಇದು ಏನು ಸಬ್ಜೆಕ್ಟ್ ಆಯಿತು, ಪೇಂಟೆಡ್ ಏನಾಯಿತು ವರ್ಬ್ ಆಯಿತು, ದ ಹೌಸ್ ಏನಾಯಿತು ಆಬ್ಜೆಕ್ಟ್ ಆಯಿತು. ಈ ರೀತಿ ಒಂದು ಸೆಂಟೆನ್ಸ್ ಏನಾಗುತ್ತೆ ಕ್ರಿಯೇಟ್ ಆಗುತ್ತೆ. ಇದು ಆ್ಯಕ್ಟಿವ್ ವಾಯ್ಸ್ನಲ್ಲಿ ಬರುತ್ತೆ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಮೊದಲು ಸಬ್ಜೆಕ್ಟ್, ನಂತರ ವರ್ಬ್, ನಂತರ ಆಬ್ಜೆಕ್ಟ್ ಬರುತ್ತೆ. ಇಲ್ಲಿ ಉದಾಹರಣೆಗಳಿವೆ, ನೀವು ನೋಡ್ಬೋದು. ದ ಟೀಚರ್ ಆಲ್ವೇಸ್ ಆನ್ಸರ್ಸ್ ದ ಸ್ಟೂಡೆಂಟ್ಸ್ ಕ್ವಶನ್. ಟೀಚರ್ ಏನು ಯಾವಾಗಲೂ ಶಿಕ್ಷಕರ ಒಂದು ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ಇಲ್ಲಿ ದ ಟೀಚರ್ ಏನಾಯ್ತು, ಇದು ಸಬ್ಜೆಕ್ಟ್ ಆಯಿತು. ಆನ್ಸರ್ಸ್ ಇದೇನಾಯಿತು ವರ್ಬ್ ಆಯಿತು. ಸ್ಟೂಡೆಂಟ್ಸ್ ಕ್ವಶನ್ ಇದೇನಾಯಿತು ಆಬ್ಜೆಕ್ಟ್ ಆಯಿತು. ಇನ್ನು ಥರ್ಡ್, ಅಲ್ಲಿ ಪೋಸ್ಟೆಡ್ ದ ವಿಡಿಯೋ ಆನ್ಲೈನ್. ಅಲ್ಲಿ ಏನಾಯ್ತು, ಇಲ್ಲಿ ಸಬ್ಜೆಕ್ಟ್. ಪೋಸ್ಟ್ ಮಾಡ್ತಾ ಇದ್ದಾನೆ ಅವನು, ಅದೇನಾಯಿತು ವರ್ಬ್ ಆಯಿತು. ದ ವಿಡಿಯೋ ಆನ್ಲೈನ್ ಇದೇನಾಯಿತು ಆಬ್ಜೆಕ್ಟ್ ಆಯಿತು. ಈ ರೀತಿ ಒಂದು ಸೆಂಟೆನ್ಸ್ ಏನಾಗುತ್ತೆ ಕ್ರಿಯೇಟ್ ಆಗುತ್ತೆ. ಆದರೆ ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಒಂದು ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇರುತ್ತೆ. ನಾವು ಅದನ್ನು ಏನು ಮಾಡಬೇಕು, ಉಲ್ಟಾ ಮಾಡಬೇಕು. ಸಬ್ಜೆಕ್ಟ್ ಇದ್ದಲ್ಲಿ ಆಬ್ಜೆಕ್ಟನ್ನು, ಆಬ್ಜೆಕ್ಟ್ ಇದ್ದಲ್ಲಿ ಸಬ್ಜೆಕ್ಟನ್ನು ತರಬೇಕಾಗತ್ತೆ, ಆಗೋದು ಪ್ಯಾಸಿವ್ ವಾಯ್ಸ್ ಆಗುತ್ತೆ. ಇದಿಷ್ಟು ನೆನ್ಪಿಟ್ಕೊಳ್ಳಿ. ಫಸ್ಟ್ ಫಾರ್ಮುಲಾ ಏನು, ಈ ರೀತಿ ಎಕ್ಸ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಇಲ್ಲಿ ಎಸ್ ಇರುತ್ತೆ, ಇಲ್ಲಿ ಓ ಇರುತ್ತೆ. ಈ ಓ ಅನ್ನು ಇಲ್ಲಿ ತರೋದು, ಈ ಎಸ್ ಸಬ್ಜೆಕ್ಟನ್ನು ಇಲ್ಲಿ ತರೋದು. ಇದು ಫಸ್ಟ್ ಫಾರ್ಮುಲಾ. ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸನ್ನು ಮಾಡಬೇಕು ಅಂತಂದರೆ ಇಲ್ಲಿ ಉದಾಹರಣೆನ ನೀವು ನೋಡಬಹುದು. ಅನ್ನ ಪೇಂಟೆಡ್ ದ ಹೌಸ್. ಈಗ ಅದನ್ನು ಏನು ದ ಹೌಸನ್ನು ಫಸ್ಟ್ ತಂದಿದ್ದಾರೆ ಆಬ್ಜೆಕ್ಟ್. ದ ಹೌಸ್ ವಾಸ್ ಪೇಂಟೆಡ್ ಬೈ ಅನ್ನ. ಇದು ಪಾಸ್ಟ್ ಟೆನ್ಸಲ್ಲಿ ಇದೆ ಅಂತಂದರೆ ಅದು ಪ್ಯಾಸಿವಲ್ಲಿಯೂ ಕೂಡ ಪಾಸ್ಟ್ ಟೆನ್ಸೇ ಆಗಬೇಕು. ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದರೆ ಪ್ರೆಸೆಂಟ್ ಟೆನ್ಸೇ ಆಗಬೇಕು. ಫ್ಯೂಚರ್ ಟೆನ್ಸ್ ಇದ್ದರೆ ಫ್ಯೂಚರ್ ಟೆನ್ಸೇ ಆಗಬೇಕು. ಅಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಲ್ಲ. ಇದು ಸೆಕೆಂಡ್ ಒಂದು ರೂಲ್ ನೆನ್ಪಿಟ್ಕೊಳ್ಳಿ. ಯಾವ ಒಂದು ಟೆನ್ಸ್ ಇರುತ್ತೆ ಅದೇ ಟೆನ್ಸಲ್ಲಿ ಬರುತ್ತೆ. ಮೊದಲು ಎಕ್ಸ್ ಫಾರ್ಮುಲಾ, ನಂತರ ಟೆನ್ಸ್ ಫಾರ್ಮುಲಾ. ಯಾವ ಟೆನ್ಸ್ ಇರುತ್ತೆ ಅದೇ ಟೆನ್ಸ್ ಬರುತ್ತೆ. ಈಗ ಇಲ್ಲಿ ಅನ್ನ ಪೇಂಟೆಡ್ ದ ಹೌಸ್, ಇದು ಪಾಸ್ಟ್ ಇದೆ. ಸೊ ದ ಹೌಸ್ ವಾಸ್ ಪೇಂಟೆಡ್ ಬೈ. ಥರ್ಡ್ ಒಂದು ರೂಲ್ ಏನು, ಬಾಯ್ ಬರುತ್ತೆ. ನಾವು ಪ್ಯಾಸಿವನ್ನು ಮಾಡಬೇಕು ಅಂತಂದರೆ ಫಸ್ಟ್ ಎಕ್ಸ್ ಫಾರ್ಮುಲಾ, ನಂತರ ಟೆನ್ಸಸ್, ನಂತರ ಬಾಯ್ ಬರುತ್ತೆ. ಪ್ರತಿಯೊಂದು ನಾವು ಪ್ಯಾಸಿವ್ ವಾಯ್ಸನ್ನು ಮಾಡಬೇಕಾದ್ರಲ್ಲಿ ಬಾಯ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ದ ಸ್ಟೂಡೆಂಟ್ಸ್ ಕ್ವಶನ್ಸ್ ಆನ್ಸರ್ಸ್ the student questions are answered by the teacher. The teacher
ಇದು ಸಬ್ಜೆಕ್ಟ್ ಆಗಿತ್ತು ನಮ್ಮದು, ಅದನ್ನು ಎಲ್ಲಿ ಆಬ್ಜೆಕ್ಟ್ ಜಾಗಕ್ಕೆ ಅದನ್ನು ತಂದಿದ್ದಾರೆ. ಆಮೇಲೆ ದ ಸ್ಟೂಡೆಂಟ್ಸ್ ಕ್ವಶನ್ಸ್ ಏನಿತ್ತಲ್ವ ಆಬ್ಜೆಕ್ಟ್, ಅದನ್ನು ಮೊದಲಿಗೆ ತರಬೇಕು. ನಾವಿನ್ನೂ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ, ಆಗ ನಿಮಗೆ ಕನ್ಫ್ಯೂಷನ್ ಆಗಲ್ಲ, ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ಈ ರೂಲ್ಸ್ಗಳನ್ನು ಫಾಲೋ ಮಾಡೋದಕ್ಕಿಂತಲೂ ನಾನು ನಿಮಗೆ ತುಂಬ ಈಸಿಯಾದಂತಹ ಟ್ರಿಕ್ಸ್ಗಳನ್ನು ಕೂಡ ಹೇಳ್ಕೊಡ್ತೀನಿ. ಈಗ ನೋಡಿ, ಇಲ್ಲಿ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವೈಸಲ್ಲಿ ಆ್ಯಕ್ಟಿವಲ್ಲಿ ಏನು ವಾಟ್ ಸಬ್ಜೆಕ್ಟ್ ಡಸ್, ಸಬ್ಜೆಕ್ಟ್ ಏನು ಮಾಡ್ತಾ ಇದೆ ಅನ್ನೋದನ್ನು ಹೇಳ್ತಾರೆ. ಪ್ಯಾಸಿವಲ್ಲಿ ದ ಫೋಕಸ್ ಈಸ್ ಆನ್ ದ ಆ್ಯಕ್ಷನ್ ಮೇಲೆ ಇದು ಫೋಕಸ್ ಮಾಡುತ್ತೆ. ಇಲ್ಲಿ ಸಬ್ಜೆಕ್ಟ್ ಸುಮ್ಮನೆ ಕೂತಿರುತ್ತೆ, ಪ್ಯಾಸಿವ್ ಆಗಿ ಸುಮ್ಮನೆ ಒಂದು ಸೈಡ್ ಕೂತಿರುತ್ತೆ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಈಗ ಆ್ಯಕ್ಟಿವಲ್ಲಿ ರಾಮ್ ಕಿಲ್ಡ್ ರಾವಣ್ ಏನಿದೆ, ರಾಮ್ ಕಿಲ್ಡ್ ರಾವಣ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಈ ಆಬ್ಜೆಕ್ಟ್ನ ಈಗ ನಾವು ಇಲ್ಲಿ ತರೋಣ, ಈ ಸಬ್ಜೆಕ್ಟನ್ನು ಇಲ್ಲಿ ತರೋಣ. ಆಬ್ಜೆಕ್ಟ್ ಏನಾಯಿತು, ರಾವಣ್. ಕಿಲ್ಡ್ ಇದೆ, ಸೊ ಇದು ಪಾಸ್ಟ್ ಟೆನ್ಸ್ ಇದೆ, ನಮಗೆ ವಾಸ್ ಹಚ್ಚಬೇಕು. ವಾಸ್ ಕಿಲ್ಡ್ ಬೈ ರಾಮ್. ಮತ್ತು ಇನ್ನೊಂದು ನೆನ್ಪಿಟ್ಕೋಬೇಕು ನೀವು, ಆ್ಯಕ್ಟಿವಲ್ಲಿ ಏನೇ ವರ್ಬ್ ಫಾರ್ಮ್ ಇದ್ದರೂ ಕೂಡ ಪ್ಯಾಸಿವಲ್ಲಿ ಮಾತ್ರ ಥರ್ಡ್ ಫಾರ್ಮನೇ ಬರಬೇಕು. ಅಂದರೆ ಈಗ ಈಟ್, ಏಟ್, ಈಟನ್ ಅಂತ ಇದೆ, ಸೊ ನಮಗೆ ಪ್ಯಾಸಿವಲ್ಲಿ ಈಟನ್ ಬರಬೇಕು. ಈ ರೀತಿ ಯಾವಾಗಲೂ ಥರ್ಡ್ ಫಾರ್ಮ್ ಬರಬೇಕು. ನೆನ್ಪಿಟ್ಕೊಳ್ಳಿ, ಏನು ಥರ್ಡ್ ಫಾರ್ಮ್ ಬರಬೇಕು. ಫಸ್ಟ್ ಎಕ್ಸ್ ಒಂದು ಫಾರ್ಮುಲಾನ ರೂಲ್ ಮಾಡಬೇಕು, ಟೆನ್ಸಸ್ ನೋಡಬೇಕು, ಬಾಯ್ ಬರಬೇಕು, ಹಾಗೆ ಥರ್ಡ್ ಫಾರ್ಮ್ ಬರಬೇಕು ವರ್ಬ್ದು. ಇನ್ನು ಇದೊಂದು ಚಾರ್ಟನ್ನು ನೆನ್ಪಿಟ್ಕೊಳ್ಳಿ. ಈಗ ಆ್ಯಕ್ಟಿವಲ್ಲಿ ಐ ಇದ್ದಾಗ ನಾವು ಪ್ಯಾಸಿವ್ ಮಾಡಬೇಕು ಅಂತಂದ್ರೆ ಅಲ್ಲಿ ಮೀ ಆಗುತ್ತೆ. ಯು ಇದ್ದಾಗ ಯುನೇ ಬರುತ್ತೆ. ಶಿ ಇದ್ದಾಗ ಏನಾಗುತ್ತೆ, ಪ್ಯಾಸಿವ್ ವೈಸಲ್ಲಿ ಹರ್ ಆಗುತ್ತೆ. ಒಂದು ವೇಳೆ ಆ್ಯಕ್ಟಿವ್ ವೈಸಲ್ಲೇ ಹರ್ ಇತ್ತು ಅಂತಂದರೆ ಅಲ್ಲಿ ನಾವು ಪ್ಯಾಸಿವ್ ಮಾಡಬೇಕಾದ್ರೆ ಅದೇನಾಗುತ್ತೆ, ಶಿ ಅಂತ ಆಗುತ್ತೆ. ಈ ರೀತಿಯೂ ಚೇಂಜಸ್ ಆಗ್ತವೆ. ಹಿ ಇದ್ದಾಗ ಹಿಮ್ ಆಗುತ್ತೆ, ವಿ ಇದ್ದಾಗ ಅಸ್ ಆಗುತ್ತೆ, ದೇ ಇದ್ದಾಗ ದೆಮ್ ಆಗುತ್ತೆ, ಇಟ್ ಇದ್ದಾಗ ಇಟ್ ಅನ್ನೇ ಬರುತ್ತೆ. ಯು ಮತ್ತು ಇಟ್ ಇವು ಚೇಂಜಸ್ ಆಗಲ್ಲ. ಹಾಗೆ ಹೂ ಇದ್ದಾಗ ಹೂಮ್ ಬರುತ್ತೆ. ಈಗ ಉದಾಹರಣೆನ ನೋಡೋಣ. ಇಲ್ಲೇ ನೋಡಿ, ರಾಮ ಕಿಲ್ಡ್ ರಾವಣ್ ಅಂತ ಇದೆ. ಸೊ ಇಲ್ಲಿ ನಾವೇನು ಮಾಡೋಣ, ಹಿ ಹಚ್ಚೋಣ. ಓಕೆ, ಹಿ ಕಿಲ್ಡ್ ರಾವಣ್ ಇದ್ದಾಗ ನಾವೇನು ಮಾಡಬೇಕು, ಅದನ್ನು ಈಗ ಆಬ್ಜೆಕ್ಟನ್ನು ಇಲ್ಲಿ ತೆಗೆದುಕೊಂಡು ಬಂದು ರಾವಣ್ ವಾಸ್ ಕಿಲ್ಡ್ ಬೈ ಹಿಮ್. ಯಾಕೆ ಹಿ ಬಂದಿದೆ, ಹಿ ಜಾಗಕ್ಕೆ ನಾವಿಲ್ಲಿ ಏನು ಮಾಡಬೇಕು, ಹಿಮ್ ಮಾಡಬೇಕು. ಈಗ ಮತ್ತೊಂದು ಎಕ್ಸಾಂಪಲ್ ನೋಡೋಣ. ಇದರಲ್ಲೇ ಇಲ್ಲಿ ಶಿ ಅಂತ ಹಾಕೋಣ. ಶಿ ಕಿಲ್ಡ್ ರಾವಣ್ ಅಂತ ಇದ್ದರೆ ರಾವಣ್ ವಾಸ್ ಕಿಲ್ಡ್ ಬೈ ಹರ್, ಯಾಕೆ ಶಿ ಬಂದಿದೆ. ಈಗ ಮತ್ತೊಂದು ಎಕ್ಸಾಂಪಲ್ ನೋಡೋಣ. ವಿ ಅಂತ ಹಚ್ಚೋಣ. ಓಕೆ, ವಿ ಕಿಲ್ಡ್ ರಾವಣ್. ಇಲ್ಲೇನಾಗುತ್ತೆ, ರಾವಣ್ ವಾಸ್ ಕಿಲ್ಡ್ ಬೈ ಅಸ್. ಯಾಕಂತಂದರೆ ವಿ ಇದ್ದಲ್ಲಿ ನಾವೇನನ್ನು ಚೇಂಜ್ ಮಾಡಬೇಕು, ಅಸ್ ಚೇಂಜ್ ಮಾಡಬೇಕು. ಈ ರೀತಿ ಪ್ರತಿಯೊಂದು ಕೂಡ ಚೇಂಜಸ್ ಆಗ್ತವೆ. ಈ ಒಂದು ಚಾರ್ಟನ್ನು ನೀವು ನೆನ್ಪಿಟ್ಕೊಳ್ಳಿ. ಆ ಇದ್ದಾಗ ಏನು ಬರುತ್ತೆ, ಮೀ ಬರುತ್ತೆ. ಯು ಇದ್ದಾಗ ಏನು ಬರುತ್ತೆ, ಯುನೇ ಬರುತ್ತೆ. ಶಿ ಇದ್ದಾಗ ಅಲ್ಲಿ ಹರ್ ಆಗುತ್ತೆ. ಹಿ ಇದ್ದಾಗ ಹಿಮ್ ಆಗುತ್ತೆ. ವಿ ಇದ್ದಾಗ ಅಸ್ ಆಗುತ್ತೆ. ದೇ ಇದ್ದಾಗ ದೆಮ್ ಆಗುತ್ತೆ. ಇಟ್ ಇದ್ದರೆ ಇಟ್. ಹೂ ಬಂದಾಗ ಹೂಮ್ ಆಗುತ್ತೆ. ನಾವು ತುಂಬ ಎಕ್ಸಾಂಪಲ್ಸ್ಗಳನ್ನು ಪ್ರಾಕ್ಟೀಸ್ ಮಾಡೋಣ, ನಿಮಗೆ ಈಸಿ ಆಗುತ್ತೆ. ಈಗ ಇನ್ನೊಂದು ಉದಾಹರಣೆ ನೋಡಿ. ಮಹೇಶ್ ಹೋಲ್ಡ್ಸ್ ಅ ಬುಕ್. ಇಲ್ಲಿ ಸಬ್ಜೆಕ್ಟ್ ಏನಾಯಿತು, ಮಹೇಶ್. ಅ ಬುಕ್ ಏನಾಯಿತು, ಆಬ್ಜೆಕ್ಟ್. ಇದೇನಾಯಿತು, ವರ್ಬ್. ಇಲ್ಲಿ ವರ್ಬ್ ಯಾವ ಫಾರ್ಮ್ ಇದೆ, ಫಸ್ಟ್ ಫಾರ್ಮ್ ಇದೆ. ಈಗ ನಾವು ಅದನ್ನು ಥರ್ಡ್ ಫಾರ್ಮ್ಗೆ ಮಾಡಬೇಕು, ಪ್ಯಾಸಿವೈಸ್ ಮಾಡಬೇಕ್ರೆ. ಈಗ ಇದನ್ನು ಇಲ್ಲಿ ತೆಗೆದುಕೊಂಡು ಬಂದು ಅ ಬುಕ್. ವರ್ಬ್ ಇದ್ದಲ್ಲೇ ಇರುತ್ತೆ, ಬಟ್ ಅಲ್ಲೇನೋ ಅದು ಥರ್ಡ್ ಫಾರ್ಮ್ ಆಗುತ್ತೆ. ಹಾಗೆ ಮೇನ್ ವರ್ಬ್ಸ್ಗಳು ಬರುತ್ತೆ, ಆ್ಯಮ್, ಈಸ್, ಆರ್, ವಾಸ್, ವೇರ್. ಈ ರೀತಿ ಚೇಂಜಸ್ ಆಗುತ್ತೆ. ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಆ್ಯಮ್, ಈಸ್, ಆರ್ ಬರುತ್ತೆ. ಫಾಸ್ಟ್ ಟೆನ್ಸ್ ಇದ್ದಾಗ ವಾಸ್ ಮತ್ತು ವೇರ್ ಬರುತ್ತೆ. ಇದಿಷ್ಟು ನೆನ್ಪಿಟ್ಕೊಳ್ಳಿ. ಈಗ ಅ ಬುಕ್ ಈಸ್ ಹೆಲ್ಡ್ ಬೈ ಮಹೇಶ್. ಹೋಲ್ಡ್ದು ಥರ್ಡ್ ಫಾರ್ಮ್ ಏನಾಯಿತು, ಹೆಲ್ಡ್ ಆಯಿತು. ಪ್ರೆಸೆಂಟ್ ಟೆನ್ಸ್ ಇದೆ, ಸೊ ಈಸ್ ಅಂತ ಹಚ್ಚಿದ್ವಿ. ಅ ಬುಕ್ ಈಸ್ ಹೆಲ್ಡ್ ಬೈ ಮಹೇಶ್. ಇದಿಷ್ಟು ಏನಾಯಿತು, ನಾವು ಯಾವ ರೀತಿ ಚೇಂಜಸನ್ನು ಮಾಡಬೇಕು. ಸಬ್ಜೆಕ್ಟ್ ಇದ್ದಲ್ಲಿ ಆಬ್ಜೆಕ್ಟ್, ಆಬ್ಜೆಕ್ಟ್ ಇದ್ದಲ್ಲಿ ಸಬ್ಜೆಕ್ಟ್. ಹಾಗೆ ನಾವು ವರ್ಬ್ದ ಥರ್ಡ್ ಫಾರ್ಮನ್ನು ಹಚ್ಚಬೇಕು ಮತ್ತು ಮೇನ್ ವರ್ಬ್ಸ್ಗಳನ್ನು ಉಪಯೋಗಿಸಬೇಕು. ಸಬ್ಜೆಕ್ಟ್ ಬಿಕಮ್ಸ್ ಆಬ್ಜೆಕ್ಟ್, ಆಬ್ಜೆಕ್ಟ್ ಬಿಕಮ್ಸ್ ಸಬ್ಜೆಕ್ಟ್. ಇದನ್ನು ನೀವು ಮರಿಲೇಬಾರ್ದು, ನೆನ್ಪಿಟ್ಕೋಬೇಕು. ಆ್ಯಕ್ಟಿವ್ ಮತ್ತು
ಪ್ಯಾಸಿವ್ ವಾಯ್ಸಲ್ಲಿನೂ ಉಲ್ಟಾ ಪುಲ್ಟಾ ಆಗ್ತವೆ. ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಟೆನ್ಸಸ್ನಲ್ಲಿ ಈಗ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಇದ್ದಾಗ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಏನಿರುತ್ತೆ, ಹಿ ರಿಸೀವ್ ಅ ಲೆಟರ್. ಈಗ ಅ ಲೆಟರ್ ಇದೇನಾಯಿತು, ಆಬ್ಜೆಕ್ಟ್ ಆಯಿತು. ಇದು ನಮಗೆ ಫಸ್ಟ್ ಬರಬೇಕು, ಬಂತಲ್ವಾ. ಅ ಲೆಟರ್, ರಿಸೀವ್ ಇದು ಪ್ರೆಸೆಂಟ್ ಟೆನ್ಸ್ ಇದೆ, ಸೊ ಈಸ್ ಹಚ್ಚಿದ್ವಿ. ಈಗ ರಿಸೀವ್ದು ಥರ್ಡ್ ಫಾರ್ಮ್ ಏನಾಗುತ್ತೆ, ರಿಸೀವ್ಡ್ ಬೈ ಹಿಮ್. ಯಾಕೆ, ಹಿ ಇದೆ, ಸೊ ಹಿಮ್ ಆಯಿತು. ಇನ್ನು ಕಂಟಿನ್ಯೂವಸ್ ಬಂದಾಗ ಕಂಟಿನ್ಯೂವಸ್ ಟೆನ್ಸಲ್ಲಿ ಏನು, ರಿಸೀವಿಂಗ್ ING ಹಚ್ಚಿರುತ್ತೆ. ಈ ರೀತಿ ING ಹಚ್ಚಿದಾಗ ಒಂದು ನೀವು ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಬೀಯಿಂಗ್ ಬರುತ್ತೆ. ಅದೇನು ಒಂದು ಆಪ್ಷನ್ಸ್ನ ಕೊಟ್ಟಿರ್ತಾರಲ್ವ, ನೀವು ಸೆಂಟೆನ್ಸಲ್ಲಿ ಆ್ಯಕ್ಟಿವಲ್ಲಿ ನೋಡ್ತೀರಾ, ರಿಸೀವಿಂಗ್ ಅಂತ ಇರುತ್ತೆ, ಅಂದರೆ ING ಹಚ್ಚಿದ ಒಂದು ವರ್ಬ್ ಇರುತ್ತೆ. ನೀವು ಆಪ್ಷನ್ಸ್ನಲ್ಲಿ ಏನು ಹುಡುಕಬೇಕು, ಬೀಯಿಂಗ್ ಎಲ್ಲಿದೆ ಅಂತ ಹುಡುಕಬೇಕು. ಬೀಯಿಂಗ್ ಎಲ್ಲಿರುತ್ತೋ ಆ ಒಂದು ಆನ್ಸರ್ ಏನು ರೈಟ್. ಈಗ ಎರಡು ಆಪ್ಷನ್ಸ್ಗಳು ಬೀಯಿಂಗ್ ಇದ್ದಾಗ ನಾವಲ್ಲಿ ಏನು ನೋಡಬೇಕು, ಇದು ಹಿ ಮತ್ತು ಇದು ಚೇಂಜ್ ಆಗಿದೆನಾ, ಅಥವಾ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಅದು ಚೇಂಜ್ ಆಗಿದೆನಾ ಅಂತ ನೋಡಬೇಕು. ಈ ರೀತಿ ಕೂಡ ಕನ್ಫ್ಯೂಷನ್ ಮಾಡ್ತಾರೆ. ನಾವು ಇನ್ನೂ ಉದಾಹರಣೆನ ನೋಡೋಣ. ಈಗ ಪಾಸ್ಟ್ ಟೆನ್ಸ್ ಒಂದನ್ನು ನೋಡೋಣ. ಹಿ ರಿಸೀವ್ಡ್ ಅ ಲೆಟರ್. ಈಗ ರಿಸೀವ್ಡ್ ಪಾಸ್ಟ್ ಟೆನ್ಸ್ ಬಂದಿದೆ ಅಂದರೆ ನಾವಿಲ್ಲಿ ಏನು ಮಾಡಬೇಕು, ವಾಸ್ ಹಚ್ಚಬೇಕು. ಇಲ್ಲಿ ಇದು ಪ್ರೆಸೆಂಟ್ ಇದೆ, ಸೊ ಈಸ್ ಹಚ್ಚಿದ್ವಿ, ಆ್ಯಮ್ ಈಸ್ ಆರ್ ಹಚ್ಚಬೇಕು. ಪಾಸ್ಟ್ ಟೆನ್ಸಲ್ಲಿ ವಾಸ್ ಮತ್ತು ವೇರ್ ಹಚ್ಚಬೇಕು. ಹಿ ರಿಸೀವ್ಡ್ ಅ ಬಂದಾಗ ಅ ಲೆಟರ್ ವಾಸ್ ರಿಸೀವ್ಡ್ ಬೈ ಹಿಮ್ ಆಗುತ್ತೆ. ಈಗ ನಿಮಗೆ ಕ್ಲಿಯರ್ ಆಯ್ತಲ್ವ ಯಾವ ರೀತಿ ನಾವು ಚೇಂಜಸನ್ನು ಮಾಡಬೇಕು ಅಂತ. ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ನಾವು ಈ ಗ್ರಾಮರನ್ನು ತುಂಬ ಉದಾಹರಣೆಗಳ ಮೂಲಕ ಕಲಿಬೇಕಾಗುತ್ತೆ. ಎಷ್ಟು ಉದಾಹರಣೆಗಳ ಮೂಲಕ ಕಲಿತೀವಲ್ವ, ಆವಾಗ ನಮಗೆ ಈ ಒಂದು ವಿಷಯ ಅರ್ಥ ಆಗುತ್ತೆ. ಈಗ ಪೊಲೀಸ್ ಅರೆಸ್ಟೆಡ್ ಹಿಮ್, ಇದ್ರ ಉತ್ತರ ಏನಾಗುತ್ತೆ, ಹಿ ವಾಸ್ ಅರೆಸ್ಟೆಡ್ ಬೈ ಪೊಲೀಸ್. ಈಗ ಪೊಲೀಸ್ ಇದೆ, ಇದನ್ನು ನಾವೇನು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಹಿ, ಶಿ, ಇಟು, ವಾಜು, ವಿ, ಯು, ಈ ರೀತಿದಾಗ ನಾವು ಚೇಂಜಸನ್ನು ಮಾಡ್ಬೋದು. ಓಕೆ, ಈಗ ಇಲ್ಲಿ ಹಿಮ್ ಇದೆ ನೋಡಿ, ನಾನು ಹೇಳಿದ್ದೆ ಅಲ್ವಾ, ಒಂದು ವೇಳೆ ಆ್ಯಕ್ಟಿವಲ್ಲಿ ಹಿಮ್ ಕೊಟ್ಟಾಗ ನಾವು ಅದನ್ನು ಪ್ಯಾಸಿವಲ್ಲಿ ಹಿ ಮಾಡಬೇಕಾಗತ್ತೆ ಅಂತ. ಈಗ ಈ ಪೊಲೀಸ್ ಅನ್ನುವಂತಹ ಸಬ್ಜೆಕ್ಟನ್ನು ನಾವು ಇಲ್ಲಿ ತೆಗೆದುಕೊಂಡು ಹೋಗ್ತೀವಿ. ಓಕೆ, ಈಗ ಹಿಮ್ ಇದ್ದಿದ್ದು ಆಬ್ಜೆಕ್ಟ್ ಏನಾಯಿತು, ನಮ್ಮದು ಹಿ ಆಯಿತು. ಅರೆಸ್ಟೆಡ್ ಕೊಟ್ಟಾರೆ, ಪಾಸ್ಟ್ ಟೆನ್ಸ್ ಕೊಟ್ಟಿದ್ದಾರೆ, ಸೊ ಇದ್ರ ಹಿಂದೆ ನಮಗೆ ವಾಸ್ ಬರಬೇಕು ಮತ್ತು ಬೈ ಬರಬೇಕು. ಹಿ ವಾಸ್ ಅರೆಸ್ಟೆಡ್ ಬೈ ಪೊಲೀಸ್. ಈಗ ಕನ್ನಡದಲ್ಲೊಂದು ಹೇಳಬೇಕಂದ್ರೆ, ನಾನು ಸೈಕಲ್ನ ಹೊಡೆಯುತ್ತಿದ್ದೇನೆ. ಅದನ್ನು ನಾವು ಪ್ಯಾಸಿವ್ ವೈಸ್ನಲ್ಲಿ ಮಾಡಬೇಕು ಅಂದರೆ, ಸೈಕಲ್ ನನ್ನಿಂದ ಹೊಡೆಯಲ್ಪಟ್ಟಿತು. ಈಗ ಕಾರ್ಯ ನಡೆಯೋದು ಕಾರ್ಯ ಸೇಮ್ ಅದೇ ನಡೀತಾ ಇದೆ, ಆದರೆ ಹೇಳುವಂತಹ ರೀತಿ ಫೋಕಸ್ ಮಾಡುವಂತಹ ಒಂದು ಸಬ್ಜೆಕ್ಟ್ ಏನು ಸ್ವಲ್ಪ ಬದಲಾವಣೆಯನ್ನು ಹೊಂದುತ್ತೆ. ಇಲ್ಲಿ ಮೊದಲು ನಾನು ಸೈಕಲ್ ಹೊಡಿತಿದ್ದೀನಿ, ನಾ ಹೊಡೆಯಕತ್ತಿದ್ದೀನಿ ಅನ್ನೋದು ಅಲ್ಲಿ ಮೇನ್ ಆಗಿತ್ತು ಸಬ್ಜೆಕ್ಟ್. ಆದರೆ ಸೆಕೆಂಡ್ ನೋಡಿ, ಸೈಕಲ್ ನನ್ನಿಂದ ಹೊಡೆಯಲ್ಪಟ್ಟಿತ್ತು, ಅಲ್ಲಿ ಮೇನ್ ಏನು ಬಂತು, ಸೈಕಲ್ ಮತ್ತು ಹೊಡೆಯಲ್ಪಟ್ಟಿತ್ತು ಬರುತ್ತೆ. ಸೊ ನಾನು ಅನ್ನೋದು ಒಂದು ಸಬ್ಜೆಕ್ಟ್ ಏನು ಪ್ಯಾಸಿವ್ ಆಗಿ ದೂರನೇ ಉಳ್ಕೊಳ್ಳುತ್ತೆ. ಸೊ ಇದರಲ್ಲಿ ಪ್ಯಾಸಿವಲ್ಲಿ ಏನು ಸಬ್ಜೆಕ್ಟನ್ನ ನಾವು ಪ್ಯಾಸಿವ್ ಆಗಿ ಕನ್ವರ್ಟ್ ಮಾಡ್ತೀವಿ, ಅದು ಮೇನ್ ಆಗಲ್ಲ. ಪ್ಯಾಸಿವ್ ಆಗಿ ಒಂದು ಸೈಡ್ ಕೂತಿರುತ್ತೆ, ಅದರ ಮೇಲೆ ಫೋಕಸ್ ಮಾಡಲ್ಲ. ಆದರೆ ಆ್ಯಕ್ಟಿವಲ್ಲಿ ಸಬ್ಜೆಕ್ಟನ್ನೇ ಮೇನಾಗಿ ನೋಡ್ಕೋತಾರೆ, ಅದೇ ಮೇನ್ ಇರುತ್ತೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಇನ್ನು ಸೆಕೆಂಡ್, ಐ ಪ್ಲೇ ಫುಟ್ಬಾಲ್. ಈಗ ಫುಟ್ಬಾಲ್ ಇದು ಆಬ್ಜೆಕ್ಟ್, ಇದನ್ನು ನಾವಿಲ್ಲಿ ತಂದ್ವಿ ಫುಟ್ಬಾಲ್. ಪ್ಲೇ ಈಸ್ ಯಾಕೆ ಹಚ್ಚಬೇಕು, ಇದು ಪ್ರೆಸೆಂಟ್ ಟೆನ್ಸ್ ಇದೆ. ಇದು ಪ್ಲೇಡ್ ಆಗಬೇಕು, ಪ್ಲೇಡ್ ಬೈ ಮೀ. ಫುಟ್ಬಾಲ್ ಈಸ್ ಪ್ಲೇಡ್ ಬೈ ಮೀ. ಇನ್ನು ಕಂಟಿನ್ಯೂವಸ್ ಟೆನ್ಸ್, ಅದೇ ING ಬಂದಾಗ ನಾವು ಹೇಗೆ ಒಂದು ಆಪ್ಷನ್ಸ್ನ ಚೂಸ್ ಮಾಡಬೇಕು ಅಂತ ಇನ್ನು ಆಪ್ಷನ್ಸ್ ಮೂಲಕ ನೋಡೋಣ. ಈಗ ನಾವು ಜಸ್ಟ್ ಹೇಗೆ ಚೇಂಜ್ ಮಾಡೋದು ಅಂತ ನೋಡಿದ್ವಿ, ಹೌದಲ್ವಾ. ಇನ್ನು ಆಪ್ಷನ್ಸ್ನಲ್ಲಿ ಹೇಗೆ ಸೆಲೆಕ್ಟ್ ಮಾಡೋದು, ಇದು ಕನ್ಫ್ಯೂಷನ್ ಆಗುತ್ತಲ್ವ. ಸೊ ಈಗ ಅದನ್ನು ನೋಡೋಣ. ಈಗ ಫಸ್ಟ್ ಒಂದು, ವಿ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಈಗ ಪ್ಲೇಯಿಂಗ್ ಬಂತು, ಸೊ ಎಲ್ಲಿದೆ ಬೀಯಿಂಗ್ ಎಲ್ಲಿದೆ ಅಂತ ಹುಡುಕಿ ನೋಡೋಣ. ಈಗ ಇದರಲ್ಲಿ ಬೀಯಿಂಗ್ ಇಲ್ಲ, ಸೊ ಇದು ಆಗಲ್ಲ, ಇದರಲ್ಲಿ ಇಲ್ಲ, ಸೊ ಇದು ಆಗಲ್ಲ, ಇದರಲ್ಲಿ ಇಲ್ಲ, ಇದು ಆಗಲ್ಲ, ಇದರಲ್ಲಿದೆ, ಹೌದಲ್ವಾ. ಸೊ ನಮ್ಮ ಉತ್ತರ ಯಾವುದಾಯಿತು, ಡಿ, ಕ್ರಿಕೆಟ್ ಈಸ್ ಬೀಯಿಂಗ್ ಪ್ಲೇಡ್ ಬೈ ಅಸ್. ಈ ರೀತಿ ನೀವು ಆಪ್ಷನ್ಸ್ನ ಚೂಸ್ ಮಾಡಬೇಕು. ಈಗ ಸೆಕೆಂಡ್ ನೋಡೋಣ. ಶೀಲಾ ವಾಸ್ ರೈಟಿಂಗ್ ಅ ಲೆಟರ್. ರೈಟಿಂಗ್ ಬಂತು, ಹಾಗೆ ಇಲ್ಲಿ ವಾಸ್ ಬಂದಿದೆ. ಸೊ ಈಗ ಫಸ್ಟ್ ನಾವು ಬೀಯಿಂಗ್ ನೋಡೋಣ. ಬೀಯಿಂಗ್ ಎಲ್ಲೆಲ್ಲಿದೆ ಅಂತ ನೋಡೋಣ. ಇದರಲ್ಲಿ ಇದೆನಾ, ಇಲ್ಲ. ಇದರಲ್ಲಿದೆನಾ, ಎಸ್ ಇದೆ.
ಆಮೇಲೆ ಸೆಕೆಂಡ್ ಇದೆನಾ, ಇಲ್ಲೂ ಇಲ್ಲ, ಇದು ಕೂಡ ರಾಂಗ್. ಥರ್ಡ್ ಇದೆನಾ, ಎಸ್, ಇಲ್ಲೂ ಕೂಡ ಇದೆ. ಈಗ 2 ಆಪ್ಷನಲ್ಲಿ ಬಂತು. ಈಗ ನೀವು ಹೇಗೆ ಸೆಲೆಕ್ಟ್ ಮಾಡ್ತೀರಾ? ಎಸ್, ನಾವು ಹೇಗೆ ಸೆಲೆಕ್ಟ್ ಮಾಡಬೇಕು? ಶೀಲಾ ವಾಸ್ ರೈಟಿಂಗ್ ಅ ಲೆಟರ್, ಇದು ಪಾಸ್ಟ್ ಟೆನ್ಸ್ನಲ್ಲಿದೆ. ಇಲ್ಲಿ ನೋಡಿ ಈಸ್ ಅಂತ ಬಂದಿದೆ, ಹಾಗಾದರೆ ಇದು ಪ್ರೆಸೆಂಟ್ ಆಯಿತು. ಸೊ ನಮ್ಮದು ಇದು ಆಪ್ಷನ್ ಕೂಡ ಡಿಲೀಟ್ ಆಯಿತು. ಹಾಗಾದರೆ ಸರಿ ಉತ್ತರ ಯಾವುದು? ಆಪ್ಷನ್ ಬಿ, ಅ ಲೆಟರ್ ವಾಸ್ ಬೀಯಿಂಗ್ ರಿಟರ್ನ್ ಬೈ ಶೀಲಾ. ರೈಟಿಂಗ್ದು ಥರ್ಡ್ ಫಾರ್ಮ್ ಇಲ್ಲಿ ನಾವೇನು ಮಾಡಬೇಕು? ರಿಟರ್ನ್ ಅಂತ ಮಾಡಬೇಕು. ಮತ್ತು ವಾಸ್ ಹತ್ತಿರ ಬೀಯಿಂಗನ್ನು ಸೇರಿಸಬೇಕಾಗತ್ತೆ. ಇನ್ನು ಥರ್ಡ್ ನೋಡೋಣ. ಸಮ್ವನ್ ಈಸ್ ಫಾಲೋವಿಂಗ್ ಅಸ್. ನಾನು ಅಸ್ ಏನು ಹೇಳಿದ್ದೆ? ಏನು ಬಂದಾಗ ಅಸ್ ಬರುತ್ತೆ ಅಂತ ಹೇಳಿದ್ದೆ? ವಿ ಬಂದಾಗ. ಸೊ ಎಲ್ಲದರಲ್ಲಿ ಕೂಡ ವಿ ಇದೆ. ಈಗ ನಾವು ಅದನ್ನೆಲ್ಲ ಏನು ನೋಡೋದು ಬೇಡ, ಫಸ್ಟ್ ಬೀಯಿಂಗ್ ಎಲ್ಲಿದೆ ಅಂತ ನೋಡೋಣ. ಓಕೆ, ಫಸ್ಟ್ನಲ್ಲಿದೆನಾ? ಇಲ್ಲ, ಡಿಲೀಟ್ ಆಯಿತು. ಸೆಕೆಂಡ್ನಲ್ಲಿ ಎಸ್ ಇದೆ, ಥರ್ಡ್ನಲ್ಲಿ ಎಸ್ ಇಲ್ಲಿ ಕೂಡ ಇದೆ, ಆಮೇಲೆ ಡಿ ಆಪ್ಷನಲ್ಲಿ ಇಲ್ಲ. ಸೊ ಇದು ಕೂಡ ಆಗಲ್ಲ. ಹಾಗಾದರೆ ಫಸ್ಟ್ ಮತ್ತು ಸೆಕೆಂಡಲ್ಲಿ ನೋಡೋಣ. ಈಗ ಸಮ್ ಒನ್ ಈಸ್ ಫಾಲೋವಿಂಗ್ ಅಸ್, ಇಲ್ಲಿ ಏನು ಈಸ್ ಇದೆ, ಆ್ಯಮ್ ಈಸ್ ಆರ್ ಬರಬೇಕು ಪ್ರೆಸೆಂಟ್ ಟೆನ್ಸ್ನಲ್ಲಿ. ಇಲ್ಲಿ ವೇರ್ ಯಾಕೆ ಬಂತು? ಇದು ಪಾಸ್ಟ್ ಟೆನ್ಸ್ ಆಯಿತು. ಸೊ ಇದು ಆಗಲ್ಲ. ಹಾಗಾದರೆ ನಮ್ಮ ಉತ್ತರ ಯಾವುದು? ಬಿ, ವಿ ಆರ್ ಬೀಯಿಂಗ್ ಫಾಲೋಡ್ ಬೈ ಸಮ್ ಒನ್. ಇನ್ನು ಫೋರ್ತ್ ಒಂದು ನೋಡೋಣ. ವೇರ್ ದ ಪ್ಲೇಯಿಂಗ್ ದ ಕ್ರಿಕೆಟ್ ಮ್ಯಾಚ್. ಈಗ ಕ್ವಶನ್ಸ್ ಬಂದಿದೆ. ಈ ರೀತಿ ಕ್ವಶನ್ ಬಂದಾಗ ನಾವು ಹೇಗೆ ಮಾಡಬೇಕು ಅಂತ ನೋಡೋಣ. ಕ್ವಶನ್ನಲ್ಲಿ ಸ್ಟಾರ್ಟಿಂಗ್ ಏನಿರುತ್ತಲ್ವ, ವೇರ್ ಅಂತ ಇದೇ ಫಸ್ಟ್ ಬರುತ್ತೆ. ಓಕೆ, ಆಮೇಲೆ ಇದರ ನಂತರ ನಾವು ಇಲ್ಲಿ ಆಬ್ಜೆಕ್ಟನ್ನು ತೆಗೆದುಕೊಳ್ಬೇಕು. ಕ್ವಶನ್ನಲ್ಲಿ ನೆನ್ಪಿಟ್ಕೊಳ್ಳಿ, ಕ್ವಶನ್ನಲ್ಲಿ ಸ್ಟಾರ್ಟಿಂಗ್ ಏನು ಬರುತ್ತೆ ಇದನ್ನೇ ನಾವು ಇಡಬೇಕು. ನಂತರ ಈ ಆಬ್ಜೆಕ್ಟನ್ನು ಇದ್ರ ಜೊತೆ ಸೇರಿಸಿ ನಂತರ ಏನು ಮಾಡಬೇಕು? ವರ್ಬನ್ನು ಕೊನೆಗೆ ಸಬ್ಜೆಕ್ಟನ್ನು ನಾವು ಬರಿಬೇಕಾಗತ್ತೆ. ನೆನಪಾಯ್ತಲ್ವಾ? ಏನೋ ಕ್ವಶನ್ ಇದ್ದಾಗ ಏನು ಕ್ವಶನ್ ಕೇಳ್ತಾರೆ ಅದನ್ನೇ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ದು ಥರ್ಡ್ ಫಾರ್ಮ್ ಮತ್ತು ಏನು ಸಬ್ಜೆಕ್ಟ್ ಬರಬೇಕು. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಈಗ ವೇರ್ ವರ್ ದೇ ಪ್ಲೇಯಿಂಗ್ ದ ಕ್ರಿಕೆಟ್ ಮ್ಯಾಚ್, ಎಲ್ಲದರಲ್ಲಿಯೂ ವೇರ್ ಇದೆ. ಓಕೆ, ನೋ ಪ್ರಾಬ್ಲಮ್. ಈಗ ಬೀಯಿಂಗ್ ಎಲ್ಲಿದೆ ಅಂತ ನೋಡೋಣ. ಫಸ್ಟಲ್ಲಿ ಇದೆನಾ? ನೋ. ಸೆಕೆಂಡ್ನಲ್ಲಿ ಇದೆನಾ? ಇಲ್ಲ, ಇಲ್ಲಿ ಕೂಡ ಇಲ್ಲ. ಥರ್ಡ್ನಲ್ಲಿ ಇಲ್ಲಿ ಕೂಡ ಇಲ್ಲ. ಹಾಗಾದರೆ ಫೋರ್ತ್ನಲ್ಲಿ ಇದೆ. ವೇರ್ ವಾಸ್ ದ ಕ್ರಿಕೆಟ್ ಮ್ಯಾಚ್ ಬೀಯಿಂಗ್ ಪ್ಲೇಡ್. ಎಸ್, ಇದೇ ನಮ್ಮ ಉತ್ತರ ಏನಾಯಿತು? ಸರಿ ಆಯಿತು. ನಾವು ಈ ರೀತಿ ಬೀಯಿಂಗನ್ನು ಹುಡ್ಕೋದು. ಒಂದೇ ಆಪ್ಷನಲ್ಲಿ ನಮ್ಗೆ ಬಿ ಬಿಟ್ಟು ಅಂದರೆ ಅದನ್ನೇ ರೈಟ್ ಮಾರ್ಕ್ ಮಾಡಿಬಿಡಿ. ಎರಡರಲ್ಲಿ ಸಿಕ್ಕಿದಾಗ ಸ್ವಲ್ಪ ಏನೋ ಯೋಚನೆಯನ್ನು ಮಾಡಬೇಕು. ಆ ಟೆನ್ಸಸ್ ಹೇಗೆ ಚೇಂಜ್ ಆಗಿದೆ, ಆಮೇಲೆ ವರ್ಬ್ಸ್ಗಳು ಥರ್ಡ್ ಫಾರ್ಮ್ ಕೊಟ್ಟಿದ್ದಾರಾ ಇಲ್ವಾ, ಈ ರೀತಿ ನಾವು ನೋಡ್ಕೋಬೇಕಾಗತ್ತೆ. ಈಗ ಫಿಫ್ತ್ ಒನ್ ನೋಡೋಣ. ಇದು ಕೂಡ ಕ್ವಶನ್ಸ್ಗೆ ಸಂಬಂಧಪಟ್ಟ ಹಾಗೆ ನೋಡೋಣ. ಹ್ಯಾಸ್ ಎನಿಬಡಿ ಆನ್ಸರ್ಡ್ ಯುವರ್ ಕ್ವಶನ್. ಇಲ್ಲಿಯೂ ಕೂಡ ಹ್ಯಾಸ್ ಬಂತು. ಸೊ ಹಾಗಾದರೆ ನಮ್ಮದು ಫಸ್ಟ್ ಏನು ಬೇಕು? ಹ್ಯಾಸನ್ನೇ ಬರಬೇಕಾಗತ್ತೆ. ಈಗ ನಾವು ಇದನ್ನು ನೋಡ್ಲಿಕ್ಕೆ ಹೋದರೆ ನಮ್ಮ ಉತ್ತರ ನಮಗೆ ಸಿಕ್ಬಿಟ್ಟಿತ್ತು. ಎಲ್ಲಿ ಸಿಕ್ಬಿಡ್ತು? ಇಲ್ಲಿ ನೋಡಿ, ಹ್ಯಾಸ್. ಹೌದಲ್ವಾ? ಇಲ್ಲೆಲ್ಲಿಯೂ ಕೂಡ ಸ್ಟಾರ್ಟಿಂಗ್ ಹ್ಯಾಸ್ ಇಲ್ವೇ ಇಲ್ಲ. ಸೊ ಎಷ್ಟು ಈಸಿಯಾಗಿ ಸಿಕ್ತಲ್ವಾ? ಇನ್ನು ಸೆಕೆಂಡಲ್ಲಿ ನಮಗೆ ಉತ್ತರ ಸಿಕ್ತು ತಾನೆ. ಹ್ಯಾಸ್ ಯುವರ್ ಕ್ವಶನ್ ಬೀನ್ ಆನ್ಸರ್ಡ್. ಹ್ಯಾಸ್ ಬಂದಾಗ ನಾವು ಈಗ ಕೊನೆಗೆ ನೋಡೋಣ. ಹ್ಯಾಸ್ ಹ್ಯಾವ್ ಬಂದಾಗ ಆಮೇಲೆ ಹ್ಯಾಡ್ ಬಂದಾಗ ನಡುವೆ ಬೀನ್ ಬರುತ್ತೆ. ಇದನ್ನು ಕೂಡ ಒಂದು ಸ್ವಲ್ಪ ನಾವು ಈಗ ಬರುವಂತಹ ಒಂದು ಸ್ಲೈಡ್ಸ್ನಲ್ಲಿ ತಿಳಿದುಕೊಳ್ಳೋಣ. ಈಗ ನಾವು ಜಸ್ಟ್ ಏನು ಕ್ವಶನ್ ಆನ್ಸರ್ ಬಗ್ಗೆ ಬಂದಿತ್ತಲ್ವ, ಆ ಕ್ವಶನ್ಸ್ ಬಂದಾಗ ಏನು ಬರಬೇಕು ಅಂತ. ಸೊ ಅದಕ್ಕಾಗಿ ನಾನು ಈ ಒಂದು ಉದಾಹರಣೆಯನ್ನು ಇಲ್ಲಿ ಹಾಕಿದೆ. ಕ್ವಶನ್ಸ್ ಬಂದಾಗ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಫಸ್ಟ್ ಏನು ಬರುತ್ತೋ ಅದನ್ನೇ ಫಸ್ಟ್ ಬರಿಬೇಕು. ನಂತರ ಆಬ್ಜೆಕ್ಟ್, ವರ್ಬ್, ಆಮೇಲೆ ಸಬ್ಜೆಕ್ಟನ್ನು ಚೇಂಜ್ ಮಾಡಬೇಕು. ಇನ್ನು ಸಿಕ್ಸ್ತ್ ಒನ್ ನೋಡೋಣ. ಇದು ಕೂಡ ಕಂಟಿನ್ಯೂಸ್ ಟೆನ್ಸ್ ಅಂತ ಇದೆ. ದ ಬಾಯ್ಸ್ ವೇರ್ ಡಿಗ್ಗಿಂಗ್ ಅ ಹೋಲ್ ಇನ್ ದ ಗ್ರೌಂಡ್. ನಿಮಗೆ ಈ ಸೆಂಟೆನ್ಸ್ ಅರ್ಥ ಆಗಲಿ ಬಿಡಲಿ ಅದ್ರ ಮೇಲೆ ಟೆನ್ಷನ್ನೇ ಮಾಡ್ಕೋಬೇಡಿ. ನಮಗಿದು ಕನ್ನಡದಲ್ಲಿ ಅರ್ಥ ಆಗ್ತಿಲ್ವಲ್ಲ ಅಂತ ಯೋಚನೆ ಬೇಡ. ಜಸ್ಟ್ ನಾನೇನು ನಿಮಗೆ ಒಂದು ಟ್ರಿಕ್ಸ್ಗಳನ್ನು ಹೇಳ್ತಾ ಇದ್ದೀನಲ್ವ, ಆ ಟ್ರಿಕ್ಸನ್ನು ಮಾತ್ರ ನೀವು ಫಾಲೋ ಮಾಡಿ. ಓಕೆ, ಈಗ ನಾವು ಅದನ್ನು ಅರ್ಥನ ಮಾಡ್ಕೊಳ್ಳೋದು ಏನೂ ಯೂಸ್ ಇಲ್ಲ ಎಕ್ಸಾಮ್ನಲ್ಲಿ. ಹೌದು ತಾನೇ? ನಮಗೆ ಜಸ್ಟ್ ಆಪ್ಷನ್ಸನ್ನು ಚೂಸ್ ಮಾಡಿ ಅಂಕಗಳನ್ನು ಗಳಿಸೋದು ಮುಖ್ಯ ಆಗಿರುತ್ತೆ. ಈಗ ಡಿಗ್ಗಿಂಗ್ ಬಂದಿದೆ. ಸೊ ನಮಗೆ ಬೀಯಿಂಗ್ ಬೇಕು. ಬೀಯಿಂಗ್ ಎಲ್ಲಿದೆ? ಆಪ್ಷನ್ನಲ್ಲಿ 1ನಲ್ಲಿದೆ. ಎಸ್ ಇದೆ. ಆಪ್ಷನ್ ಬಿನಲ್ಲಿ ನೋಡಿ ಇಲ್ಲ. ಸೊ ಇದು ಡಿಲೀಟ್ ಆಯಿತು. ಆಪ್ಷನ್ ಸಿನಲ್ಲಿ ನೋಡಿ ಇಲ್ಲಿ ಕೂಡ ಇಲ್ಲ. ಆಮೇಲೆ ಆಪ್ಷನ್ ಡಿ, ಎಸ್, ಇಲ್ಲಿ ಕೂಡ ಇಲ್ಲ. ಹಾಗಾದರೆ ನಮ್ಮ ಉತ್ತರ ಯಾವುದಾಯಿತು? ಎ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್.
ಅ ಹೋಲ್ ವಾಸ್ ಬೀಯಿಂಗ್, ವೇರ್ ಬಂದಿದೆ. ವೇರ್ ಬಂದಿದೆ ಅಂದರೆ ವಾಸ್ ವೇರ್ ಚೇಂಜ್ ಆಗ್ತಾವಲ್ಲ, ಪಾಸ್ಟ್ ಟೆನ್ಸ್ ಇದೆ. ಆ್ಯಮ್ ಈಸ್ ಆರ್ ಅದು ಪ್ರೆಸೆಂಟ್ ಟೆನ್ಸ್. ನಾನು ಯಾಕೆ ಬರೀ ನಿಮಗೆ ರಿಪೀಟ್ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಆಗಲಿ ಅಂತ, ಓಕೆನಾ. ವಾಸ್ ವೇರ್ ಇದು ಪಾಸ್ಟ್ ಟೆನ್ಸ್, ಸೊ ವೇರ್ ಬಂದಾಗ ವಾಸ್ ಸೊ 6th ಒನ್ಗೆ ಸರಿ ಉತ್ತರ ಯಾವುದಾಯಿತು? ಫಸ್ಟ್ ಒನ್, ಅ ಹೋಲ್ ವಾಸ್ ಬೀಯಿಂಗ್ ಡಗ್ಡ್ ಇನ್ ದ ಗ್ರೌಂಡ್ ಬೈ ದ ಬಾಯ್ಸ್. ಸೊ ಇಟ್ಸ್ ಅ ಕರೆಕ್ಟ್ ಆನ್ಸರ್. ಇನ್ನು 7th ಈಗ ನಾವು ಹ್ಯಾವ್, ಹ್ಯಾಸ್ ಮತ್ತು ಹ್ಯಾಡ್ ಬಂದಾಗ ಅಂದರೆ ಪರ್ಫೆಕ್ಟ್ ಟೆನ್ಸ್ ಬಂದಾಗ ಹೇಗೆ ಮಾಡಬೇಕು ಅನ್ನೋದನ್ನು ಇದನ್ನು ಕೂಡ ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗೋಣ. ಓಕೆ, ಈಗ ಪರ್ಫೆಕ್ಟ್ ಟೆನ್ಸ್ ಇರುತ್ತೆ, ಪರ್ಫೆಕ್ಟನ್ನೇ ಬರುತ್ತೆ. ಹಾಗೆ ಮೇನ್ ವರ್ಬ್ಸ್ ಬರುತ್ತೆ. ಮೇನ್ ವರ್ಬ್ಸ್ ಜೊತೆಗೆ ಇಲ್ಲಿ ಹ್ಯಾವ್, ಹ್ಯಾಸ್ ಬಂದಾಗ ಬೀನ್ ಬರುತ್ತೆ. ನೆನ್ಪಿಟ್ಕೊಳ್ಳಿ, ING ಬಂದಾಗ ನಾವಲ್ಲಿ ಬೀಯಿಂಗನ್ನು ಮಾಡಿದ್ವಿ, ಹೌದಲ್ವಾ. ಈಗ ಈ ರೀತಿ ಹ್ಯಾವ್, ಹ್ಯಾಸ್, ಹ್ಯಾಡ್ ಬಂದಾಗ ಬೀನ್ ಬರುತ್ತೆ. ಈ ಒಂದು ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ, ಏನು ಬರುತ್ತೆ? ಬೀನ್ ಬರುತ್ತೆ. ಈಗ ಉದಾಹರಣೆಗಳ ಮೂಲಕ ನೋಡೋಣ, ನಮಗೆ ಈಸಿ ಆಗುತ್ತೆ. ಈಗ ಫಸ್ಟ್ ಕ್ವಶನ್ ಇದರಲ್ಲಿ, ದ ಗೌರ್ಮೆಂಟ್ ಹ್ಯಾಸ್ ಲಾಂಚ್ಡ್ ಅ ಮ್ಯಾಸಿವ್ ಟ್ರೈಬಲ್ ವೆಲ್ಫೇರ್ ಪ್ರೋಗ್ರಾಮ್ ಇನ್ ಜಾರ್ಖಂಡ್. ಹ್ಯಾಸ್ ಬಂದಿದೆ, ನಾವೀಗ ಬೀನನ್ನು ಹುಡುಕಬೇಕು. ಇಲ್ಲಿ ಅ ಮ್ಯಾಸಿವ್ ಟ್ರೈಬಲ್ ವೆಲ್ಫೇರ್ ಪ್ರೋಗ್ರಾಮ್ ಇದೆ ಅಲ್ವಾ, ಇದು ಆಬ್ಜೆಕ್ಟ್ ಆಗುತ್ತೆ. ಮ್ಯಾಸಿವ್ ಟ್ರೈಬಲ್ ವೆಲ್ಫೇರ್ ಪ್ರೋಗ್ರಾಮ್ ಆಬ್ಜೆಕ್ಟ್, ದ ಗೌರ್ಮೆಂಟ್ ಇದು ಸಬ್ಜೆಕ್ಟ್ ಆಗುತ್ತೆ. ಲಾಂಚ್ಡ್ ಇದೇನಾಯಿತು? ವರ್ಬ್ ಆಯಿತು. ಇದು ನಮಗೆ ಥರ್ಡ್ ಫಾರ್ಮ್ನಲ್ಲಿದೆ, ಏನು ಚೇಂಜಸ್ ಆಗಲ್ಲ. ಈಗ ಹ್ಯಾಸ್ ಹತ್ತಿರ ನಮಗೆ ಬೀನ್ ಬೇಕಾಗುತ್ತೆ. ಈಗ ನೋಡೋಣ ಯಾವ ಆಪ್ಷನ್ನಲ್ಲಿ ಬೀನ್ ಇದೆ, ಯಾವುದರಲ್ಲಿ ಇಲ್ಲ ಅಂತ ನೋಡೋಣ. ಆಪ್ಷನ್ 1ನಲ್ಲಿ ಬೀನ್ ಇದೆನಾ? ನೋ, ಇಲ್ಲ. ಆಪ್ಷನ್ ಬಿನಲ್ಲಿ ಇದೆನಾ? ಇದು ಮ್ಯಾಸಿವ್ ಆಗುತ್ತೆ, ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಅ ಮ್ಯಾಸಿವ್ ಟ್ರೈಬಲ್ ವೆಲ್ಫೇರ್ ಪ್ರೋಗ್ರಾಮ್ ಹ್ಯಾಸ್ ಬೀನ್, ಯಸ್, ನಮಗೆ ಬಿ ಸಿಕ್ತು, ಹೌದಲ್ವಾ. ಸೊ ಹಾಗಾದರೆ ಇದು ಉತ್ತರ ಆಗುತ್ತಾ? ನೋಡೋಣ, ಸ್ವಲ್ಪ ಪೆಂಡಿಂಗ್ನಲ್ಲಿ ಇಡೋಣ, ಯಾಕಂದರೆ ನೆಕ್ಸ್ಟ್ ಕೂಡ ನಮಗೆ ಬೀನ್ ಸಿಕ್ಕರೆ ಏನು ಮಾಡೋದು, ಹೌದಲ್ವಾ. ಈಗ ಸಿ ನೋಡಿ, ಸಿ ಅಲ್ಲಿದೆನಾ? ಇಲ್ಲ. ಡಿ ಅಲ್ಲಿದೆನಾ? ನೋ, ಇಲ್ಲಿ ಕೂಡ ಇಲ್ಲ. ಹಾಗಾದರೆ ನಮ್ಮ ಉತ್ತರ ಯಾವುದಾಯಿತು? ಬಿ, ಅ ಮ್ಯಾಸಿವ್ ಟ್ರೈಬಲ್ ವೆಲ್ಫೇರ್. ನಾನು ಹೇಳಿದೆ ಅಲ್ವಾ, ಅ ಮ್ಯಾಸಿವ್ ಟ್ರೈಬಲ್ ವೆಲ್ಫೇರ್ ಪ್ರೋಗ್ರಾಮ್ ಇದು ಆಬ್ಜೆಕ್ಟ್ ಆಯಿತು. ಹ್ಯಾಸ್ ಬೀನ್ ಲಾಂಚ್ಡ್ ಇದು ವರ್ಬ್ದ ಥರ್ಡ್ ಫಾರ್ಮ್ ಆಯಿತು. ನಂತರ ಬಾಯ್ ದ ಗೌರ್ಮೆಂಟಿಂದ ಜಾರ್ಖಂಡ್ ಇದೇನಾಯಿತು? ಸಬ್ಜೆಕ್ಟ್ ಆಯಿತು. ಈ ರೀತಿ ನಾವೇನು ಮಾಡಬೇಕು? ಸೆಲೆಕ್ಟ್ ಮಾಡಬೇಕು. ಇನ್ನು ಮತ್ತೊಂದು ಕ್ವಶನ್ಸ್ನ ನೋಡೋಣ. ಈಗ ಸೆಕೆಂಡ್ ಕ್ವಶನ್ಗೆ ಬರೋಣ. ದ ಗೌರ್ಮೆಂಟ್ ಹ್ಯಾಸ್ ನಾಟ್ ಅಪ್ರೂವ್ಡ್ ದ ನ್ಯೂ ಡ್ರಗ್ ಫಾರ್ ಸೇಲ್. ಓ, ನಾಟ್ ಬಂದಿದೆ, ನಾ ಏನು ಮಾಡೋದು ಅಂತ ಯೋಚಿಸ್ತಾ ಇದ್ದೀರಾ? ಈಗ ನೋಡೋಣ, ಈಸಿಯಾಗಿ ನೋಡೋಣ. ನಮಗೆ ಬೀನ್ ಅಂತ ಹುಡ್ಕೋಬೇಕು ಅಷ್ಟೇ, ಹೌದು ತಾನೇ. ಈಗ ಆಪ್ಷನ್ ಎನಲ್ಲಿ ನೋಡಿ, ಬಿ ಇದೆನಾ? ಎಸ್, ಬೀನ್ ಇದೆ. ಸೆಕೆಂಡ್ ಆಪ್ಷನ್ ಎಸ್, ಇದರಲ್ಲಿಯೂ ಕೂಡ ಇದೆ. ಆಮೇಲೆ ಸಿ ನೋಡೋಣವಾ? ಎಸ್, ಸಿಯಲ್ಲಿಯೂ ಕೂಡ ಇದೆ. ಹಾಗಾದರೆ ಡಿಯಲ್ಲಿ ಇಲ್ಲ. ಈಗ ನಮಗೆ 3 ಆಪ್ಷನ್ಸ್ ಸಿಕ್ತು. 3 ಆಪ್ಷನ್ಸ್ನಲ್ಲಿ ನಾವೀಗ ಸರಿಯಾದ ಉತ್ತರವನ್ನು ಚೂಸ್ ಮಾಡಬೇಕು. ಈಗ ಒಂದು ನೋಡಿ, ದ ಗೌರ್ಮೆಂಟ್ ಇದು ನಮಗೆ ಎಲ್ಲಿ ಬರುತ್ತೆ? ಕೊನೆಗೆ ಬರಬೇಕು, ಹೌದಲ್ವಾ. ಸಬ್ಜೆಕ್ಟ್ ಅಂದರೆ ನಾವು ನಿಮಗೆ ಎಕ್ಸ್ ಫಾರ್ಮುಲಾ ಹೇಳಿದ್ದೆ, ಇದು ಕೊನೆಗೆ ಬರಬೇಕು. ಈಗ ಆಪ್ಷನ್ 1ನಲ್ಲಿ ನೋಡಿ, ಆಪ್ಷನ್ 1ನಲ್ಲಿ ಸ್ಟಾರ್ಟಿಂಗ್ ಅವರು ಸಬ್ಜೆಕ್ಟನ್ನೇ ಹಾಕಿಬಿಟ್ಟಿದ್ದಾರೆ. ಸೊ ಹಾಗಾದರೆ ಈ ಆಪ್ಷನ್ ಕೂಡ ನಮ್ಮದು ರಾಂಗ್ ಆಯಿತು. ಇನ್ನು ಸಿ ನೋಡಿ, ಸಿಯಲ್ಲಿ ಫಾರ್ ದ ಸೇಲ್ ಆಫ್ ದ ನ್ಯೂ ಅಂತ ಬಂದಿದೆ. ನಮಗೆ ಏನು ಬರಬೇಕು? ಆಬ್ಜೆಕ್ಟ್ ಬರಬೇಕು. ಆಬ್ಜೆಕ್ಟ್ ನಾನೇನು ಹೇಳಿದೆ? ದ ನ್ಯೂ ಡ್ರಗ್ ಫಾರ್ ದ ಸೇಲ್, ಇದು ಆಬ್ಜೆಕ್ಟ್ ಆಗುತ್ತೆ. ಇದು ಫಸ್ಟ್ ನಮಗೆ ಯಾವ ಆಪ್ಷನ್ನಲ್ಲಿ ಸಿಗುತ್ತೆ? ಬಿ ಆಪ್ಷನ್ನಲ್ಲಿ ಸಿಗುತ್ತೆ. ನೋಡಿ, ದ ನ್ಯೂ ಡ್ರಗ್ ಹ್ಯಾಸ್ ನಾಟ್ ಬೀನ್ ಬಂತು ತಾನೆ, ಬೀನ್ ಅಪ್ರೂವ್ಡ್ ಫಾರ್ ದ ಸೇಲ್ ಬೈ ದ ಗೌರ್ಮೆಂಟ್. ಸೊ ಬಿ ಈಸ್ ದ ರೈಟ್ ಆನ್ಸರ್. ಈಗ ಥರ್ಡ್ ಕ್ವಶನ್, ದ ಪ್ಲ್ಯಾಂಟ್ಸ್ ಹ್ಯಾವ್ ಬೀನ್ ವಾಟರ್ಡ್ ಬೈ ದ ಗಾರ್ಡನರ್. ಈಗ ನಾವೆಲ್ಲ ಏನು ನೋಡಿದ್ವಿ? ಆ್ಯಕ್ಟಿವ್ ಇದ್ದಿದ್ದನ್ನು ಪ್ಯಾಸಿವ್ ಮಾಡೋದನ್ನು ನೋಡಿದ್ವಿ. ಆದರೆ ಇಲ್ಲಿ ಪ್ಯಾಸಿವ್ ಕೊಟ್ಟಿದ್ದಾರೆ. ಸೊ ಪ್ಯಾಸಿವ್ ಇದ್ದಿದ್ದನ್ನು ನಾವು ಆ್ಯಕ್ಟಿವ್ ಮಾಡಬೇಕಾದ್ರೆ ಏನು ಮಾಡಬೇಕು? ಆ ಟ್ರಿಕ್ಕನ್ನೇ ನೆನಪು ಮಾಡ್ಕೊಳ್ಳಿ. ಯಾವುದು? ಎಕ್ಸ್ ಟ್ರಿಕ್. ಎಕ್ಸ್ ಅಂದರೆ ಸಬ್ಜೆಕ್ಟ್ ಇದ್ದಿದ್ದು ಆಬ್ಜೆಕ್ಟ್, ಆಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್. ಇಲ್ಲಿ ನಮಗೆ ದ ಗಾರ್ಡನರ್ ಇದು ಸಬ್ಜೆಕ್ಟ್ ಇದೆ. ಸೊ ನಮಗಿದು ಫಸ್ಟ್ ಬರಬೇಕು. ಎಲ್ಲ ಆಪ್ಷನ್ಸ್ನಲ್ಲಿ ಫಸ್ಟ್ ಇದೆ, ನೋ ಪ್ರಾಬ್ಲಮ್. ಈಗ ಬೀನನ್ನು ನಾವು ತೆಗೆದೊಗಿಬೇಕು. ಪ್ಯಾಸಿವ್ ಇದ್ದಿದ್ದನ್ನು ಆ್ಯಕ್ಟಿವ್ ಮಾಡಬೇಕಾದ್ರೆ ನಮಗೆ ಬೀನ್ ಬೇಡ. ಸೊ ಇದು ಡಿಲೀಟ್ ಆಯಿತು. ಆಮೇಲೆ ಇಲ್ಲಿ ಈಸ್ ಇದೆ, ಇದು ಹ್ಯಾವ್ ಇದೆ. ಸೊ ಆಮೇಲೆ ವಾಟರಿಂಗ್ ಬಂದಿದೆ. ಸೊ ಇದು ಕೂಡ ನಮ್ಮದು ಡಿಲೀಟ್ ಆಯಿತು. ಇನ್ನು ಸಿ ನೋಡಿ,
ದ ಗಾರ್ಡನರ್ ಹ್ಯಾಸ್ ವಾಟರ್ಡ್ ದ ಪ್ಲ್ಯಾಂಟ್ಸ್. ಎಸ್, ಹ್ಯಾವ್ ಇದ್ದಲ್ಲಿ ಹ್ಯಾಸ್ ಬಂತು. ಆಮೇಲೆ ಸಬ್ಜೆಕ್ಟ್ ಕರೆಕ್ಟ್ ಇದೆ. ದ ಪ್ಲ್ಯಾಂಟ್ಸ್ ಆಬ್ಜೆಕ್ಟ್ ಇದು ಕೂಡ ಕರೆಕ್ಟ್ ಇದೆ. ಸೊ ನಮ್ಮ ಉತ್ತರ ಯಾವುದು? ಸಿ ಆಯಿತು. ಈ ರೀತಿ ನಾವು ಟ್ರಿಕ್ಸನ್ನು ಉಪಯೋಗಿಸ್ಬೇಕು. ಅದನ್ನೇ ಉಲ್ಟಾ ಮಾಡೋದು ಕೊಟ್ಟರು ಅದನ್ನು ತೆಗಿಬೇಕು. ಫಸ್ಟ್ ನಾವೇನು ಮಾಡಿದ್ವಿ, ಈಗ ದ ಗಾರ್ಡನರ್ ಹ್ಯಾಸ್ ವಾಟರ್ಡ್ ದ ಪ್ಲ್ಯಾಂಟ್ಸ್ ಕೊಟ್ಟಾಗ ದ ಪ್ಲ್ಯಾಂಟ್ಸ್ ಹ್ಯಾವ್ ಬೀನ್ ವಾಟರ್ಡ್ ಬೈ ದ ಗಾರ್ಡನರ್. ಈ ರೀತಿ ನಾವು ಚೇಂಜಸನ್ನು ಮಾಡಬೇಕಾಗತ್ತೆ, ಅಂದರೆ ಬೀನನ್ನು ಹಚ್ಚಬೇಕಾಗತ್ತೆ. ಸೊ ಈಗ ಬೀನನ್ನು ಕೊಟ್ಟಾಗ ಬೀನನ್ನು ಅಷ್ಟೇ ತೆಗಿಬೇಕು, ಹ್ಯಾವ್ ಇದ್ದಲ್ಲಿ ಹ್ಯಾಸ್ ಬರಬೇಕು. ಸೊ ಸಿ ಈಸ್ ದ ರೈಟ್ ಆನ್ಸರ್. ಸೊ ಈಗ ನಾವು ತಿಳಿದುಕೊಂಡ್ವಿ ಯಾವ ರೀತಿ ಆ್ಯಕ್ಟಿವ್ ಇದ್ದದನ್ನು ಪ್ಯಾಸಿವ್ ಮಾಡಬೇಕು, ಪ್ಯಾಸಿವ್ ಇದ್ದಿದ್ದನ್ನು ಆ್ಯಕ್ಟಿವ್ ಮಾಡಬೇಕು ಅಂತ. ಆ ಒಂದಿಷ್ಟು ಟ್ರಿಕ್ಸ್ಗಳನ್ನು ನೀವು ನೆನಪಿಟ್ಕೊಳ್ಳಿ. ಎಕ್ಸ್ ಟ್ರಿಕ್ಸ್ ಮತ್ತು ಬಾಯ್ ಬರುತ್ತೆ, ವರ್ಬ್ದು ಥರ್ಡ್ ಫಾರ್ಮ್ ಬರುತ್ತೆ, ಪ್ರೆಸೆಂಟ್ ಇದ್ದಿದ್ದು ಪ್ರೆಸೆಂಟೇ, ಪಾಸ್ಟ್ ಇದ್ದಿದ್ದು ಪಾಸ್ಟೇ, ಸೇಮ್ ಯಾವುದಿರುತ್ತೆ ಅದೇ ಆಗುತ್ತೆ. ಕ್ವಶನ್ಸ್ ಇದ್ದಾಗ ಸ್ಟಾರ್ಟಿಂಗ್ ಏನು ಬರುತ್ತೆ ಫಸ್ಟ್ ಅದನ್ನೇ ಬರೆದು ನಂತರ ಏನು ನಾವು ಎಕ್ಸ್ ಫಾರ್ಮುಲನ್ನ ಬಳಸಬೇಕಾಗುತ್ತೆ. ಇದಿಷ್ಟು ಟ್ರಿಕ್ಸ್ಗಳನ್ನು ನೀವು ನೆನಪಿಟ್ಕೊಳ್ಳಿ. ಈಗ ನಿಮಗೆ ಎಷ್ಟು ಅರ್ಥ ಆಗಿದೆ ಅನ್ನೋದನ್ನು ನೋಡಬೇಕಲ್ವಾ. ಸೊ ಹಾಗಾಗಿ ನಿಮಗೊಂದು ವರ್ಕನ್ನು ಕೊಡ್ತಾ ಇದ್ದೀನಿ. ದ ಪೊಲೀಸ್ ಆರ್ ಕ್ವಶನಿಂಗ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಶರ್ಮಾ. ಇದರ ಒಂದು ಉತ್ತರವನ್ನು ನೀವು ಕಮೆಂಟ್ನಲ್ಲಿ ತಿಳಿಸಬೇಕು. ಇಲ್ಲಿ ಆರ್ ಆಗುತ್ತೆ. ಓಕೆ, ಈ ಒಂದು ಏನು ಕ್ವಶನ್ಗೆ ಏನಾಗುತ್ತೆ ಪ್ಯಾಸಿವ್ ವೈಸ್ನಲ್ಲಿ ಚೇಂಜ್ ಮಾಡಿದಾಗ ನಾನು ನಿಮಗೆ ಒಂದು ಟ್ರಿಕ್ಸನ್ನು ಹೇಳಿದ್ದೆ. ING ಬಂದಾಗ ಏನು ಬರುತ್ತೆ ಅಂತ. ಆ ಟ್ರಿಕ್ಕನ್ನು ಉಪಯೋಗಿಸಿಕೊಂಡು ಇದರ ಸರಿಯಾದ ಉತ್ತರವನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಈಗ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಶುಡ್ ಬಂದಾಗ, ಕ್ಯಾನು, ಇವೆಲ್ಲ ಮಾಡಲ್ ವರ್ಬ್ಸ್ ಇದ್ದಾವಲ್ಲ, ಆ ಮಾಡಲ್ ವರ್ಬ್ಸ್ ಬಂದಾಗ ಹೇಗೆ ನಾವು ಆ್ಯಕ್ಟಿವ್ ಪ್ಯಾಸಿವ್ ವೈಸನ್ನು ಚೇಂಜ್ ಮಾಡಬೇಕು ಅನ್ನೋದನ್ನು ನೋಡೋಣ. ಈ ಒಂದು ತರಗತಿಯಿಂದ ನಿಮಗೆ ಉಪಯುಕ್ತ ಆಗಿದೆ, ಹಾಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ಗೆ ಯಾರೆಲ್ಲ ವಿಸಿಟ್ ಕೊಡ್ತಾ ಇದ್ದೀರೋ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಒತ್ತುವುದರ ಮೂಲಕ ನಮ್ಮ ಜೊತೆ ನೀವು ಯಾವಾಗಲೂ ನೋಟಿಫೈ ಆಗಿರ್ಬೋದು. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು.